Hello guys, welcome back to our YouTube channel. So this is day 2 in Andaman. ಸೊ ಇವತ್ತು ನಮ್ಮ ಪ್ಲ್ಯಾನ್ ಬಂದು ಪೋರ್ಟ್ ಬ್ಲೇರ್ನಿಂದ ಹ್ಯಾವ್ಲಾಕ್ಗೆ ರೀಚ್ ಆಗಬೇಕು ಅಂತ. ಸೊ ನಾವು ಫೆರಿ ಸರ್ವಿಸಲ್ಲಿ ಹ್ಯಾವ್ಲಾಕ್ ಐಲ್ಯಾಂಡ್ನ ರೀಚ್ ಆದ್ವಿ. ಹ್ಯಾವ್ಲಾಕ್ ಐಲ್ಯಾಂಡ್ನ ರೀಚ್ ಆದಮೇಲೆ ನಾವು ನಮ್ಮ ಸ್ಟೇಗೆ ರೀಚ್ ಆದ್ವಿ. ಸೊ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಬಂದು ಎಲಿಫೆಂಟ್ ಬೀಚ್ನ ರೀಚ್ ಆಗಬೇಕು ಅಂತ. ಎಲಿಫೆಂಟ್ ಬೀಚ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಇನ್ ಹ್ಯಾವ್ಲಾಕ್ ಐಲ್ಯಾಂಡ್. ದ ಮೇನ್ ರೀಸನ್ ಏನು ಅಂದರೆ ವಾಟರ್ ಆ್ಯಕ್ಟಿವಿಟೀಸ್. ತುಂಬ ಡಿಫ್ರೆಂಟ್ ಟೈಪ್ ಆಫ್ ವಾಟರ್ ಆ್ಯಕ್ಟಿವಿಟೀಸ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ. ಸೊ ಇದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದು ವೆರಿ ಸಿಂಪಲ್. ಅವ್ರು ನಿಮಗೆ ಒಂದು ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ನ ಕೊಡ್ತಾರೆ. ನೀವು ಯಾವ ಆ್ಯಕ್ಟಿವಿಟೀಸ್ನ ಸೆಲೆಕ್ಟ್ ಮಾಡ್ಕೊತೀರೋ ಅದ್ರ ಬೇಸಿಸ್ ಮೇಲೆ ಚಾರ್ಜಸ್ ಇರುತ್ತೆ. ಒನ್ಸ್ ಟಿಕೆಟ್ ತೊಗೊಂಡಾದ್ಮೇಲೆ ನಿಮ್ಮನ್ನು ಸ್ಪೀಡ್ ಜೆಟ್ಟಲ್ಲಿ ಗೇಮ್ ಝೋನ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಗೇಮ್ ಝೋನ್ಸ್ ಆರ್ ವೆರಿ ಸೇಫ್. ಸೊ ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಫಸ್ಟ್ ಸ್ನಾಕ್ಲಿಂಗ್ಗೆ ಪರ್ ಪರ್ಸನ್ಗೆ 1000 rupees ಚಾರ್ಜ್ ಮಾಡಿದ್ರು. ಡ್ಯೂರೇಷನ್ ಬಂದು 30 minutes. ನಾವು ಡಿಫ್ರೆಂಟ್ ವಾಟರ್ ಆ್ಯಕ್ಟಿವಿಟೀಸ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಬಟ್ ದ ಸ್ನಾಕ್ಲಿಂಗ್ ವಾಸ್ ದ ಬೆಸ್ಟ್ ಆ್ಯಕ್ಟಿವಿಟಿ. ಬೋಟ್ ರೈಡ್ ಇರುತ್ತೆ, ಮತ್ತು ಬನಾನಾ ಬೋಟ್ ಅಂತ ಒಂದು ಗೇಮ್ ಇರುತ್ತೆ, ಪ್ಯಾರಾಸೈಲಿಂಗ್ ಇರುತ್ತೆ, ತುಂಬ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರುತ್ತೆ, ವಿಚ್ ವಾಸ್ ಪ್ರಿಟಿ ಗುಡ್. ಸೊ ಎಲಿಫೆಂಟ್ ಬೀಚ್ ಹತ್ರ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ, ವೆದರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಮೇನ್ ಪ್ರಾಬ್ಲಮ್ ಇಸ್ ವೆದರ್ ಇಸ್ ಅನ್ಪ್ರಿಡಿಕ್ಟಬಲ್. ತುಂಬ ಮಳೆ ಕೂಡ ಆಗ್ತಾ ಇರುತ್ತೆ ಆಫನ್ ಆಗಿ. ಸೊ ರೈನ್ ಕೋಟ್ಸ್ನ ಕ್ಯಾರಿ ಮಾಡಬೇಕು, ಸನ್ಸ್ಕ್ರೀನ್ಸ್ನ ಕ್ಯಾರಿ ಮಾಡಬೇಕು. ತುಂಬ ಮಳೆ ಬರ್ತಾ ಇದ್ದರೆ ಸಮ್ ಆಫ್ ದ ಗೇಮ್ಸ್ನ ಕೂಡ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಆ ಗೇಮ್ಸ್ ನೀವು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆಡೋವಾಗಿಲ್ಲ. ಸೊ ಅಂಡಮಾನಲ್ಲಿ ತುಂಬ ಬೇಗ ಸನ್ಸೆಟ್ ಆಗೋಗುತ್ತೆ. ಸೊ ಬೈ ಈವ್ನಿಂಗ್ ನಾವು ನಮ್ಮ ವಾಟರ್ ಆ್ಯಕ್ಟಿವಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಎಲಿಫೆಂಟ್ ಬೀಚಿಂದ ನೆಕ್ಸ್ಟ್ ನಾವು ಟ್ರಾವೆಲ್ ಮಾಡಿದ್ದು ನಮ್ಮ ರೆಸಾರ್ಟ್ಗೆ. ಸೊ ನಾವು ಫ್ರೆಶ್ನಪ್ ಆಗಿ ನೆಕ್ಸ್ಟ್ ನಾವು ಡಿನ್ನರ್ಗೆ ಹೋದ್ವಿ. ಸೊ ಇದಾಗಿರುತ್ತೆ ಡೇ 2 ಇನ್ ಅಂಡಮಾನ್. ವಿಲ್ ಕಮ್ ಅಪ್ ವಿತ್ ದ ನ್ಯೂ ವಿಡಿಯೋಸ್ ವೆರಿ ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Please like, share, subscribe and comment to my YouTube channel. Thank you for watching. See you in the next video.